ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಅದು ಹೇಳಿಲ್ವಾ, ಗನ್ನು ಶೂಟ್ ಮಾಡೋದೆಲ್ಲ ನೋಡ್ತೀರಾ ಕುತ್ಕೊಂಡು. ಅಪ್ಪ ಅಮ್ಮನ, ತಂದೆ ತಾಯಿನ, ಮಕ್ಕಳನ್ನ, ಹೆಡ್ತಿನ ಕರ್ಕೊಬಂದು ಒಂದ್ಸಲ ಕುತ್ಕೊಂಡು ನೋಡಿ, ಗೊತ್ತಾಗುತ್ತೆ. ಸಖತ್ತಾಗಿದೆ ಸರ್, ಎಲ್ಲರೂ ನೋಡ್ಬೋದು ಸರ್. ಫಿಲ್ಮು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಮೂವಿ ಫ್ಯಾಮಿಲಿ ಟೋರಿ ಚೆನ್ನಾಗಿದೆ. ಮೂವಿ ಸೂಪರ್ ಆಗಿದೆ, ಚೆನ್ನಾಗಿದೆ ಸರ್ ಮೂವಿ. ಫಿಲಮ್ ತುಂಬ ಚೆನ್ನಾಗಿದೆ. ಇವತ್ತಿನ ಕಾಲದಲ್ಲಿ ತಂದೆ ಮಕ್ಕಳು ಜೊತೆಗೆ ಕೂತ್ಕೊಂಡು ನೋಡಬೇಕು. ಯಾಕೆಂತಂದರೆ ಪ್ರತಿಯೊಬ್ಬ ತಂದೆ ಕೂಡ ಈ ಥರ ಎಷ್ಟು ಮಕ್ಕಳನ್ನ ಪ್ರೀತಿ ಮಾಡ್ತಾರೆ, ಹಾಗೆಯೇ ಆ ಮಕ್ಕಳು ಕೂಡ ತಂದೆನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಇದು ಬಹಳ 100 ದಿನ ಪೂರೈಸಲಿ ಅಂತ ನಾವು ಆಶಿಸ್ತೀವಿ. ಇದನ್ನು ಕರೆಂಟ್ ಸಿಚುವೇಶನ್ಗೆ ಒಳ್ಳೆ ಮೂವಿ. ಆಕ್ಟಿಂಗ್ ಮಸ್ತ್ ಇದೆ. ಸಾಯಿ ಕುಮಾರ್ ಅಳಿಸ್ಬಿಟ್ರು ಸರ್. ತಂದೆ ಹೆಂಗಿರ್ಬೇಕು ಅಂತ ಪ್ರತಿಯೊಂದು ತೋರಿಸ್ತಾನೆ. ಎಣ್ಣೆಗೂ ಸರಿ, ಎಲ್ಲದೂ ಸರಿ, ಪ್ರತಿಯೊಂದು ಜೀವ ಕೊಡ್ತಾನೆ. ಅವ್ನು ಹೆಂಗಿರ್ಬೇಕು, ಮಕ್ಕಳನ್ನ ಹೆಂಗೆ ನೋಡ್ಬೇಕು, ಪ್ರತಿಯೊಂದು ತೋರ್ಸಾರೆ. ಗಾಂಜಾ ಗೀಂಜಾ ಎಲ್ಲ ತೋರ್ಸಾರೆ. ಡ್ರಗ್ಸ್ ಗಿಗ್ಸು ಮಕ್ಳು ಹೆಂಗೆ ಹಾಳಾಗ್ತವ್ರೆ, ಪ್ರತಿಯೊಂದು ತೋರ್ಸಾರೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್ ಮೂವಿ ಅಂತೂ. ನಂಗೆ ಅಳು ಬಂತು ಸರ್. ನಮ್ಮ ತಂದೆಗೆ ಏನಾದ್ರು, ನಮ್ಮ ಅಪ್ಪ ಈ ಮೂವಿ ನಮ್ಮ ಅಪ್ಪಗೆ ಏನಾದ್ರು ಮೇಡಮ್, ಪ್ರತಿಯೊಬ್ಬ ಅಪ್ಪನೂ ಮಗನಿಗೋಸ್ಕರ ಪ್ರತಿಯೊಂದು ಮಾಡ್ತಾರೆ. ಅದೇ ಸಕ್ಕದ ತೋರಿಸ್ತಾರೆ. ಆ ಪ್ರೊಡ್ಯೂಸರಿಗೆ ಡೈರೆಕ್ಟ್ಗಂತೂ ನನ್ನ ಕಾಲು ಮುಗಿದು ನಮಸ್ಕಾರ ಮಾಡ್ತೀನಿ. ಸೂಪರ್ ಒಳ್ಳೆ ಮೂವಿ ಕೊಟ್ಟಾರೆ ಸರ್. ಈ ವರ್ಷ ಫಸ್ಟ್ ಮೂವಿ ತಂದೆ ಬಗ್ಗೆ ಸಕ್ಕದಾಗಿ ಕೊಟ್ಟಾರೆ. ನನಗೆ ಈ ವರ್ಷ ಫಸ್ಟ್ ಮೂವಿ ಇದೆ ಅಂತ ಹೇಳ್ತೀನಿ. ಸೂಪರ್ ಇದೆ ಮೂವಿ. ಪ್ರತಿಯೊಬ್ಬರು ನೋಡಿ. ಯಾರ್ಯಾರು ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಿಲ್ಲ, ಪ್ರತಿಯೊಬ್ಬರು ಯಾರ್ಯಾರು ನಿಮ್ಮ ಮಗ ಇದ್ದಾರೆ, ಮಗ ಅಂತ ಹಿಂದೆ ಬಂದ ಭೇದ ಮಾಡಬೇಡಿ. ತುಂಬ ಇದೆ, ಚೆನ್ನಾಗಿದೆ ಮೂವಿ, ಸಕ್ಕತ್ತಾದ ಮೂವಿ. ಪ್ರತಿಯೊಬ್ಬರು ನೋಡಿ. ಡೈರೆಕ್ಟರ್ ನಾನು 2 ಸಲ ಹೇಳ್ತೀನಿ, ಸಲ್ಯೂಟ್ ಸರ್. ನಿಮ್ಮ ಪಾದಕ್ಕೆ ಸಲ್ಯೂಟು. ಸೂಪರಾಗಿ ಹೋಗ್ಲಿ ಮೂವಿ. ಪ್ರತಿಯೊಂದು ಚೆನ್ನಾಗಿದೆ. ಪ್ರತಿಯೊಂದಿಗೂ ಟಿಸ್ಟ್ ಕೊಟ್ಟಾನೆ. ಡೈಲಾಗು ಸಕ್ಕತ್ತಾಗಿದೆ. ಸುಮ್ಮನೆ ಆ್ಯಕ್ಟಿಂಗ್ ಮಾಡಿಲ್ಲ. ಸಾಯಿ ಕುಮಾರ್ ನೀವಮ್ಮ ಈ ಸಕ್ಕದ ಆ್ಯಕ್ಟಿಂಗ್ ಮಾಡ್ಯಾರ ಸರ್. ಸಾಯಿ ಕುಮಾರ್ ಅವರು ಬಂದೆ ಆ್ಯಕ್ಚುಲಿ ಭಾಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಈ ಒಂದು ಎಮೋಷನ್, ತಂದೆ ತಾಯಿಯ ಎಮೋಷನನ್ನು ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ. ನಾವು ಬದುಕಿರ್ಬೇಕಾದ್ರೆ ಆ ವ್ಯಾಲ್ಯೂ ನಮಗೆ ಗೊತ್ತಿರೋದಿಲ್ಲ. ಅದೇ ಆ ಮರು ಸೇವೆ ಮಾಡಬೇಕಾದ್ರೆ ನಮಗೆ ಗೊತ್ತಾಗುತ್ತೆ. ಅದೇನೋ ಹೇಳ್ತೀವಲ್ಲ, ತಲೆ ಮೇಲೆ ಬಂದಿದ್ದು ನೀರಿಗೆ ಕಾಲಿಗೆ ಬಂದೇ ಬರುತ್ತೆ ಅಂತ. ಆ ಥರ ಒಂದು ತಂದೆಗೆ ಒಂದು ಪ್ಯಾರಲೈಸ್ ಆದಾಗ ಆ ಮಗ ಅವ್ರನ್ನ ಯಾವ ರೀತಿ ನೋಡ್ಕೊತಾನೆ. ಹಿಂದೆ ಒಂದು ಟೈಮಲ್ಲಿ ತಂದೆ ಅವ್ರು ಸೇವೆ ಮಾಡಿರ್ತಾರೆ, ಅದರ ರಿವರ್ಸ್ ಹೇಗಾಗುತ್ತೆ ಅನ್ನುವಂಥ ಸಬ್ಜೆಕ್ಟನ್ನು ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ. ಆ್ಯಂಡ್ ಕಾಂಬಿನೇಷನ್ ಆಫ್ ಧನ್ಯ ಮತ್ತು ನಮ್ಮ ಪೃಥ್ವಿದು ಭಾಳ ಅದ್ಭುತವಾಗಿ ಬಂದಿದೆ. ಪೃಥ್ವಿನ ನಾವು ಈ ಥರದ ಪಾತ್ರದಲ್ಲಿ ಹಿಂದೆ ನೋಡಿಲ್ಲ. ಇದು ಒಂದು ವಿಭಿನ್ನ ಪ್ರಯತ್ನ, ವಿಭಿನ್ನ ಪಾತ್ರ. ಕನ್ನಡ ಸಿನಿಮಾಗಳಿಗೆ ಜನ ಬರ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜನ ಬರಬೇಕು ಅಂತಂದರೆ ಪ್ರಾಬಬ್ಲಿ ಸಿನಿಮಾನ ಫಸ್ಟ್ ವೀಕ್ಷಕರು ನೋಡಿಬಿಟ್ಟು ಅದರ ಬಗ್ಗೆ ವಿಚಾರವಂತಿಕೆಯನ್ನು ಜನರಿಗೆ ಸ್ಪ್ರೆಡ್ ಮಾಡಬೇಕು. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಗಿಲ್ಲಿ ಅವರು ಸಹ ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ನನ್ನೊಂದು ಕಳಕಳಿಯ ರಿಕ್ವೆಸ್ಟು ಗಿಲ್ಲಿಗೆ ಏನಂತಂದರೆ, ಬಿಗ್ ಬಾಸಿಂದ ಹೊರಗೆ ಬಂದಿದ್ದೀರಾ, ದಯವಿಟ್ಟು ನಿಮ್ಮದೇ ಸಿನಿಮಾ ಹೊರಗಡೆ ಬಂದಿದೆ, ನೀವು ಬಂದಮೇಲೆ ಬಂದಂಥ ಫಸ್ಟ್ ಸಿನಿಮಾ, ಬಂದು ಇದರ ಒಂದು ಪ್ರಮೋಷನ್ಸ್ಗಳಲ್ಲಿ ನೀವು ಸಹ ಬಂದರೆ ನಿಮ್ಮ ಫ್ಯಾನ್ಸ್ ಆದರೂ ಬಂದು ಸಿನಿಮಾವನ್ನು ನೋಡ್ತಾರೆ. ಅದರಿಂದ ಸಿನಿಮಾ ಇನ್ನಷ್ಟು ಜನಕ್ಕೆ ರೀಚ್ ಆಗುತ್ತೆ, ಕನ್ನಡ ಸಿನಿಮಾ ಉಳಿಯುತ್ತೆ, ಬೆಳೆಯುತ್ತೆ. ನಮಸ್ಕಾರ ಸರ್. ತುಂಬ ಚೆನ್ನಾಗಿ ಬಂದಿದೆ. ಪೇರೆಂಟ್ಸು ಎಷ್ಟು ಕಷ್ಟಪಡ್ತಾರೆ, ಅದರಿಂದ ಏನೇನೆಲ್ಲ ಇದೆ ಅಂತ ಮಕ್ಕಳು ನೋಡಬೇಕು. ಅವರು ಫುಲ್ಲು ಜಾಲಿಯಾಗಿದ್ದು ಅವ್ರ ತಂದೆ ತಾಯಿ ಕರ್ತವ್ಯನ ಮರಿಬಾರ್ದು ಸರ್. ಅದು ನೋಡಿಕೊಂಡು ಚೆನ್ನಾಗಿ ಅವರು ವಿದ್ಯೆ ಕಲಿತು ಬುದ್ಧಿವಂತರಾಗಬೇಕು ಸರ್. ಅದೇ ಚೌಕಿದಾರ್ ಸರ್. ಆ್ಯಕ್ಟಿಂಗ ಸರ್ ಅಲ್ಲಿ ಮಾಡಿರೋರು ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಇವರು ಸಾಯಿ ಕುಮಾರ್ ಸರ್ ಇದ್ದಾರಲ್ಲ ಸರ್, ಅದು ತುಂಬ ಪ್ರೀತಿ ತೋರಿಸ್ತಾರೆ ಮಕ್ಕಳಿಗೆ ಅಂತ ಹೇಳಿ. ಅದನ್ನು ಇದು ಮಕ್ಕಳು ಅರ್ಥ ಮಾಡ್ಕೋಬೇಕು ಸರ್. ತುಂಬ ಚೆನ್ನಾಗಿ ಬಂದಿದೆ ಸರ್, ತುಂಬ ಚೆನ್ನಾಗಿದೆ ಸರ್. ಫಿಲಮ್ ಅಂತೂ ಚೌಕಿದಾರ. ಫಸ್ಟ್ ಶೋಗೆ ಯಾಕೆ ಬಂದ್ವಿ ಅಂದರೆ, ಒಂಥರ ನಾವು ಟಿ ವಿಗಳಲ್ಲಿ, ಮೊಬೈಲ್ಗಳಲ್ಲಿ, ಯೂಟ್ಯೂಬ್ಗಳೆಲ್ಲ ನೋಡ್ತಾ ಇದ್ವಿ. ರಿಯಲ್ ಆಗಿ ನೋಡ್ಬೇಕಂತ ಅಂತಾನೆ. ಯಾಕಂದರೆ ಐ ಆಮ್ ಆಲ್ಸೋ ಪೇರೆಂಟು. ಸೊ ಗಂಡು ಮಕ್ಕಳಂತ ಇರುವಾಗ ಯಾವ ಥರ ಒಂದು ಅಫೆಕ್ಷನ್ ಕೊಡ್ತಾರೆ ಮಕ್ಕಳಿಗೆ, ಅದನ್ನು ಇವಾಗಿರೋ ಸೊಸೈಟಿ ಯಾವ ಥರ ಒಂದು ಇದರಲ್ಲಿ ಹಾಳಾಗ್ತಾರೆ ಇದೆ ಅನ್ನೋದು ಗೊತ್ತಿದೆ. ಆದ್ರೇನು ಅಪ್ಪ ಅಮ್ಮಣ್ಣವರು ಯಾವ ಥರ ಮಕ್ಕಳನ್ನು ಬೆಳೆಸಿ ಒಂದು ಉದ್ಧಾರ ಮಾಡಬೇಕು, ಅವ್ರಿಗೋಸ್ಕರನೇ ಜೀವನ ಮುಡುಪಿಟ್ಟಿರ್ತಾರೆ. ಇದು ಒಂದು ಜನರೇಷನ್, ಈಗಿರೋ ಜನರೇಷನ್ ತುಂಬಾ ಕಲಿಬೇಕು. ನಾನೊಂದು 2-3 ಇದರಲ್ಲಿ ಹತ್ತೆ ಬಿಟ್ಟೆ. ಯಾಕಂದರೆ ಐ ಆಮ್ ಆಲ್ಸೋ ಒಂದು ಪೇರೆಂಟ್ ಆಗಿದ್ದು, ನಮ್ಮ ಮಕ್ಕಳು ಯಾವ ಥರ ಇದ್ರೇನು ನಮಗೆ ಮಕ್ಕಳೇ ಅವರು.
ಅದನ್ನು ರಿಯಲೈಸ್ ಮಾಡಿ ಹಾಡುಗಳು ಅಷ್ಟೇ ತುಂಬ ಎಮೋಷ್ನಲ್ ಹಾಡುಗಳಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಸೊ ಇದು ತುಂಬಾ ಸಕ್ಸಸ್ಫುಲ್ಲಾಗಿ ಗ್ರ್ಯಾಂಡ್ ಸಕ್ಸಸ್ ಆಗಬೇಕನ್ನೋದು ನಂದು ಆಲ್ ದಿ ಬೆಸ್ಟ್ ಅಂತ ಹೇಳ್ತೀವಿ ಸರ್.